ಇವಾಗ ಬಂದು ನಾವು ಸ್ಲೀವ್ ಕಟ್ ಮಾಡ್ಕೋಣ. ಸ್ಲೀವ್ ಕಟ್ ಮಾಡಿದ ನಂತರ ನಾವು ಬೆಲ್ಟನ್ನು ಕಟ್ ಮಾಡೋಣ. ನೋಡಿ ಎಲ್ಲಿ ಬಟ್ಟೆ ಉಳಿತು ಅಲ್ಲಿ ಅಡ್ಜಸ್ಟ್ ಮಾಡಿ ಬೆಲ್ಟನ್ನು ಕಟ್ ಮಾಡ್ಬೋದು. ನೋಡಿ ಈ ರೀತಿ ನಾನು ಫೋಲ್ಡ್ ಹಾಕೊಂಡಿದ್ದೀನಿ. ಆ್ಯಸ್ ಇಟ್ ಈಸ್ ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಹಂಗೆ ನಾವು ಕಟ್ ಮಾಡೋಣ ಸ್ಲೀವ್ನ. ನೋಡಿ ಇಲ್ಲಿ ಒಂದು 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಹಾಗೆ ಇದನ್ನು ನೋಡಿ ಈ ರೀತಿ ಆ್ಯಸ್ ಇಟ್ ಈಸ್ ಇಟ್ಟು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಟೋಟಲ್ ಲೆಂತ್ ಪ್ಲಸ್ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಗಿದೆ ಟೋಟಲ್ ಮಾರ್ಜಿನ್ ಸೇರಿ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನನಗಿದು ಕ್ರಾಸು ತುಂಬ ಕಡಿಮೆ ಇದೆ ಅನಿಸುತ್ತೆ. ನೋಡೋಣ, ತೋರಿಸ್ತೀನಿ ನಿಮಗೆ ಎಷ್ಟಿದೆ ಅಂತೇಳಿ. ನಾನು ಜಾಸ್ತಿ ಮಾಡ್ಬೋದು ಬೇಕಾದರೆ ಇದರಲ್ಲಿ. ನೋಡಿ 1/4 ಇಂಚು ಮಾರ್ಜಿನ್ಗೆ ನಾನು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ನೋಡಿ ಕ್ರಾಸ್ ಬಂದು ತುಂಬ ಕಡಿಮೆ ಇದೆ ಸ್ನೇಹಿತರೆ. ಇದು ಇಷ್ಟೆಲ್ಲ ಇಡಬಾರ್ದು, ಅದು ರಿಂಕಲ್ಸ್ ಎಲ್ಲ ಬರುತ್ತೆ. ನಾವು ಒಂದು ಸ್ವಲ್ಪ ಚೇಂಜ್ ಮಾಡೋಣ. ನೋಡಿ ಎಷ್ಟಿದೆ ಅಂತ ತೋರಿಸ್ತೀನಿ. ಈ ಥರ ಲೈನ್ ಹಾಕಿದಾಗ ಗೊತ್ತಾಗೋದು ನಮಗೆ ಅದು ಎಷ್ಟಿದೆ ಅಂತೇಳಿ. ನೋಡಿ ಒಂದ್ಸರಿ ಚೆಕ್ ಮಾಡಿದಾಗ ನಮಗೆ ಬರೀ 2.5 ಇಂಚು 2.25 ಇಂಚ್ ಬಂತು. ನಾನು ಇದಕ್ಕೆ ಆ್ಯಕ್ಚುಲಿ ಬಂದು 3.5 ಇಡಬೇಕು, ಬಟ್ 3 ಇಂಚ್ ಇಡೋಣ, ಏನು ತೊಂದರೆ ಇಲ್ಲ. ಸ್ವಲ್ಪ ಕಡಿಮೆ ಆಗುತ್ತೆ. ನೋಡಿ ನಾವು ಜಾಸ್ತಿ ಇಡಕ್ಕೆ ಹೋದರೆ ಮತ್ತೆ ಅಲ್ಲಿ ಎಲ್ಲ ಶೇಪೆಲ್ಲ ಚೇಂಜ್ ಮಾಡ್ಬೇಕಾಗುತ್ತೆ ನಾವು. ನೋಡಿ ಇದು ಫ್ರಂಟ್ ಆರ್ಮಲ್ ಶೇಪು. ಸ್ಲೀವ್ ಲೆಂತ್ ಜಾಸ್ತಿ ಆದಷ್ಟು ನಾವು ಆರ್ಮೋಲ್ ಈ ಕ್ರಾಸ್ ಬರುತ್ತಲ್ಲ ಅದನ್ನು ನಾವು ಚೆಸ್ಟ್ನ 10ನೇ 1 ಭಾಗ ಎಷ್ಟು ಬರುತ್ತೋ ಅಷ್ಟು ಇಡಬೇಕು. 40ವರೆಗೂ ಮಾತ್ರ. 40 ಮೇಲೆ ಬಂದರೆ ನೀವು ಮಿನಿಮಮ್ 3.25-4 ಇಂಚು ಅದ್ರ ಮ್ಯಾಗ ಇಡಬಾರ್ದು. ನೋಡಿ ಒಂದ್ಸರಿ ಚೆಕ್ ಮಾಡಿ ತೋರಿಸ್ತೀನಿ. ಸ್ಲೀವ್ ಕಟ್ ಮಾಡಿದ್ದು ಕರೆಕ್ಟ್ ಆಗಿದೆಯಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೋಡಿ ನಾವು ಕಟ್ ಮಾಡಿದ್ದು ಕೂಡ ಕರೆಕ್ಟ್ ಆಗಿದೆ. ನಾವು ಯಾವುದೇ ತೊಂದರೆ ಇಲ್ದಂಗೆ ಇದನ್ನು ಸ್ಟಿಚ್ ಮಾಡ್ಬೋದು.